ಅಂದರೆ ಅವರು ಕಾರಲ್ಲಿ ಸಿಕ್ಕಾಕೊಂಡಿದ್ರು. ಬಂದು ನಾವು ಎಕ್ಸರ್ ಮಾಡಿದ್ವಿ. ಏನೋ ಅವ್ರದ್ದು ದೇವ್ರು ಕಾಪಾಡಿದಾನೆ ಅವ್ರನ್ನ. ಯಾಕಂದರೆ ಅಷ್ಟು ನೂರಾಗಿದೆ. ಎಷ್ಟು 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 ಗಂಟೆ ಒಳಗಡೆ ಸಿಲುಕಾಕಿದ್ರು? 10 ಇಲ್ಲ, 2 ಜನ ಇದ್ದದ್ದು ಅವನ ಕಾರಲ್ಲಿ. ಆದರೆ ಒಂದು 10 ಸುಮಾರು ಇದಾಗಿದೆ. 10 ಸುಮಾರು. ಎಷ್ಟು ಗಂಟೆ ಒಳಗಡೆ ಸಿಲುಕಾಕೊಂಡಿದ್ರು ನೀವು ಬರೋದಕ್ಕಿಂತ ಪೂರ್ವದಲ್ಲಿ ನಂತರ ಕಾರ್ಯಾಚರಣೆ? ನಾವು ಬಂದ ಕಾರ್ಯಾಚರಣೆ ಮಾಡಿದ್ದೀವಿ. ಬೇರೆ ನಾವು ಬಂದಂಥ ಕಾರ್ಯಾಚರಣೆ ಶುರುವಾಗಿದೆ. ಈಗ ಅವ್ರನ್ನೇನು ಈಗ KLE ಆಸ್ಪತ್ರೆಗೆ ನೀವು ತೆಗೆಯುವಂಥ ಸಂದರ್ಭದಲ್ಲಿ ಅವ್ರ ಸ್ಥಿತಿ ಆಗಿತ್ತು? ಸ್ಥಿತಿ ಅವ್ರು ಒಬ್ಬರಂತೂ ಪೂರ ಸ್ಥಿತಿ ಗಂಭೀರ ಇತ್ತು. ಒಬ್ಬರು ಸ್ವಲ್ಪ ಪರವಾಗಿಲ್ಲ, ಏನು ಅಷ್ಟೊಂದು ಗಂಭೀರ ಗಾಯನ ಆಗಿಲ್ಲ. ಅವನು ಒಬ್ಬರು ಮಾತ್ರ ತೊಂದರೆಯಲ್ಲಿದ್ದಾರೆ. ಸರ್, ಈ ಘಟನೆ ಹೆಂಗಾಯ್ತು ಅಂತೇಳಿ ನಿಮಗೆ ಹೆಂಗೆ ಗೊತ್ತಾಯ್ತು? ಅದು ಇನ್ನೂವರೆಗೆ ಗೊತ್ತಿಲ್ಲ ಏನಾಗಿದ್ದು. ನಮಗೆ ಕಾಲ್ ಬಂದು ಕೂಡಲೇ ನಾವು ಬಂದು ಕೂಡಲೇ ಅವ್ರ ಗಾಡಿ ಅದ್ರ ಮೇಲೆ ಬಿದ್ದಿತ್ತು, ಕಾರ್ ಗಾಡಿ. ಅದು ಕಾರ್ ಗಾಡಿ ಕಿರಿಯಲ್ಲಿ ನಾವು ಎಬ್ಬಿಸಿದ ಬಳಿಕ ಅವ್ರನ್ನ ಲೈಫ್ ಪ್ರಾಣಾಪಾಯದಿಂದ ಅವ್ರನ್ನ ಎತ್ತಿ ಹಾಸ್ಪಿಟಲ್ ಕಳಿಸಿದ್ದೀವಿ. ಅಂದ್ರೆ ಪವಾಡ ಅಂತೀರಿ ಇದು ಈ ರೀತಿ ಬದುಕುಳಿದಿದ್ದು? ಯಾಕಂತಂದ್ರೆ ಇಡೀ ಕಾಂಕ್ರೀಟ್ ತುಂಬಿರುವಂತ ಲಾರಿ. ಹೌದೌದು, ಒಂದು ದೊಡ್ಡ ಪವಾಡನೇ ಇದು. ಯಾಕಂದ್ರೆ ಈ ಥರ ಉಳಿದು ಭಾಳ ಕಷ್ಟ. ನಾವು ಎಷ್ಟೋ ಜನ ಎಲ್ಲ ವ್ಯಾಕ್ಸಿನ್ ನೋಡಿದ್ವಿ. ದೇವರು ಅವ್ರನ್ನ ಕಾಪಾಡಿದ್ದಾನೆ. ಯಾಕಂದ್ರೆ ಈ ಥರ ಬದುಕುಳಿಯೋದು ಭಾಳ ಕಷ್ಟ. ಹಾಗಾಗಿ ಒಂದು ದೊಡ್ಡ ಪವಾಡನೇ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.